ನಮಸ್ಕಾರ ವೀಕ್ಷಕರೇ, ನಾನು ಪ್ರೇಮ್ಶೇಖರ್. ದೇಶ್ ಪರದೇಶಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಹೆನ್ರಿ ಕಿಸಿಂಜರ್, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಹೆಸರು ನೆನಪಿದೆ? ಬಹುಶಃ ಈ ಕಾಲದ ಯುವ ಜನತೆಗೆ ಈ ಹೆಸರು ಅಪರಿಚಿತ ಅಂತ ನನಗನ್ಸುತ್ತೆ. ಅಂದರೆ ನಾವು ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ, ಅದರಲ್ಲೂ ನಾವು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಒಂದು ಕೀನ್ ಅಬ್ಸರ್ವರ್ಸ್ ಆಗಿದ್ವಲ್ಲ, ಆ ದಿನಗಳಲ್ಲಿ ಈ ಹೆಸರು ನಮಗೆ ಮತ್ತೆ ಮತ್ತೆ ಕಿವಿಗೆ ಬೀಳ್ತಾ ಇತ್ತು. ಏಕೆಂದರೆ ಅರ್ಧ ಶತಮಾನದ ಹಿಂದೆ ಜಾಗತಿಕ ರಾಜಕಾರಣವನ್ನು ನಿರ್ದೇಶಿಸ್ತಾ ಇದ್ದಂಥ ವ್ಯಕ್ತಿಗಳಲ್ಲಿ ಹೆನ್ರಿ ಕಿಸಿಂಜರ್ ಅನ್ನೋ ಹೆಸರು ಮುಂಚೂಣಿಯಲ್ಲಿತ್ತು. ಈ ಕಿಸಿಂಜರ್ಗೆ ಇದೇ ಶನಿವಾರ 27 ಮೇ 2023 100 ವರ್ಷ ತುಂಬಿತು. ಶತಾಯುಷಿ ಇವರು. ಈ ವ್ಯಕ್ತಿ ಇನ್ನೂ ಬದುಕಿದ್ದಾರೆ ಅಂದರೆ ತುಂಬ ಜನ ನಂಬೋದೇ ಇಲ್ಲ. ಯಾಕಂದರೆ ಇವ್ರ ಜೊತೆಲಿ ಕೆಲಸ ಮಾಡಿದಂಥ ಅಮೆರಿಕಾದ ಅಧ್ಯಕ್ಷರುಗಳು ಅಥವಾ ಇವರು ಸಲಹೆಗಾರರಾಗಿ ಸಹಾಯ ಮಾಡಿದಂಥ ಅಧ್ಯಕ್ಷರು ಸಹ ಹೆಚ್ಚಿನವರು ಈಗ ಇಲ್ಲ. ಇವರು ಇನ್ನೂ ಇದ್ದಾರೆ ಮತ್ತು ಈಗಲೂ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಬಹಳ ಆಸಕ್ತಿ ತೋರ್ತಾರೆ. ಅವರಿಗೆ ಒಂದು ಕಣ್ಣಿನಲ್ಲಿ ದೃಷ್ಟಿ ಇಲ್ಲ. ಈಗ ನಡುಗುವ ದನಿಯಲ್ಲಿ ಮಾತಾಡ್ತಾರೆ, ಆದರೂ ದಿನದ 15 ಗಂಟೆಗಳು ಅಧ್ಯಯನದಲ್ಲಿ, ಉಪನ್ಯಾಸದಲ್ಲಿ, ಸಂದರ್ಶನಗಳಲ್ಲಿ ಕಳೀತಾರೆ. ಬಹಳ ಆಕ್ಟಿವ್ ಆಗಿದ್ದಾರೆ. ಸರಿ, ಈ ವ್ಯಕ್ತಿ ಯಾಕಾಗಿ ನಮಗೆ ಮುಖ್ಯ ಆಗ್ತಾರೆ? ಇವರು ಶತಾಯುಷಿ ಆದದ್ದು ನಮಗೆ ಯಾವ ಕಾರಣಕ್ಕಾಗಿ ನಮಗೆ ಮುಖ್ಯ ಅನ್ನಿಸ್ತದೆ ಅಂದರೆ, ನಾವು ಅರ್ಧ ಶತಮಾನದ ಹಿಂದಕ್ಕೆ ಹೋಗಬೇಕಾಗ್ತದೆ. ಇವರು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂದರೆ ಅಧ್ಯಕ್ಷರ ರಾಷ್ಟ್ರೀಯ ಸುರಕ್ಷಾ ಸಲಹೆಗಾರ ಆಗಿದ್ದದ್ದು ಸುಮಾರು 5 ವರ್ಷಗಳು, 69ರಿಂದ 74. ಅನಂತರ ಮತ್ತೆ ಸುಮಾರು 2.5 ವರ್ಷಗಳು ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಆಗಿದ್ದರು. ಇವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿಗೆ ತಗೊಂಡದ್ದು ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ 69ರಲ್ಲಿ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಶ್ವೇತಭವನ ಪ್ರವೇಶಿಸಿದಾಗ. ಯಾಕಾಗಿ ನಿಕ್ಸನ್ಗೆ ಕಿಸಿಂಜರ್ ಮುಖ್ಯ ಅನಿಸಿದ್ರು? ಆಗ ನೋಡಿ, ವಿಯೆಟ್ನಾಂ ಯುದ್ಧ ನಡೀತಾ ಇತ್ತು. ಅದು ಈ ತಲೆಮಾನರ ಬಹುಜನಕ್ಕೆ ಗೊತ್ತಿರಲಾರದು. ಅದು ಅಮೆರಿಕ ನಡೆಸಿದಂಥ 2ನೆಯ ಅತಿ ದೀರ್ಘ ಯುದ್ಧ. ಅಫ್ಘಾನ್ ಯುದ್ಧ ಮುಗಿಯೋದಕ್ಕೂ ಮೊದಲೇ ಆ ವಿಯೆಟ್ನಾಂ ಯುದ್ಧವೇ ಅಮೆರಿಕದ ಅತಿ ದೀರ್ಘ ಯುದ್ಧ ಅಂತ ಇತಿಹಾಸದಲ್ಲಿ ದಾಖಲಾಗಿತ್ತು. ಅಮೆರಿಕನ್ಸ್ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಶಸ್ತ್ರಾಸ್ತ್ರಗಳನ್ನು ವಿಯೆಟ್ನಾಮಿಯರ ಮೇಲೆ ಪ್ರಯೋಗಿಸಿದ್ರು, ಪುಟ್ಟ ವಿಯೆಟ್ನಾಂ ಸೋಲಪ್ಪುಗೊಳ್ಳಿಲ್ಲ. ಅಮೆರಿಕನ್ರಿಗೆ ಮತ್ತೆ ಮತ್ತೆ ಚಳ್ಳೆ ಹಣ್ಣು ತಿನ್ನಿಸ್ತು ಆ ಆಗ್ನೇಯ ಏಷ್ಯನ್ ದೇಶ. ಕೊನೆಗೆ ಅಮೆರಿಕನ್ಗೆ ಸಾವಿರಾರು ಅಮೆರಿಕನ್ ಯೋಧರ ಜೀವಹಾನಿಯಾಗಿ ಬಾಡಿ ಬ್ಯಾಗ್ಸ್ ಅಮೆರಿಕಾಗೆ ಬರೋದಕ್ಕೆ ಶುರುವಾದಾಗ ಅಮೆರಿಕದ ಜನತೆ ಬೀದಿಗಿಳಿದ್ರು. ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಗೃಹಿಣಿಯರು ಎಲ್ಲರೂ ಬೀದಿಗಿಳಿದು ವಿಯೆಟ್ನಾಂ ಯುದ್ಧ ಬೇಡ, ನಮಗೆ ಯಾಕೆ ಯುದ್ಧ ಮಾಡಬೇಕು, ನಮ್ಮ ಮಕ್ಕಳು ಅಲ್ಲಿ ಹೋಗಿ ಯಾಕೆ ಸಾಯಬೇಕು ಅಂತ ಆಂದೋಲನ ಎಬ್ಬಿಸಿದ್ರು. ಹೀಗಾಗಿ 68ರ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಅದು ಬಹಳ ಮುಖ್ಯವಾದಂಥ ವಿಷಯ ಆಗಿಬಿಡ್ತು. ರಿಪಬ್ಲಿಕನ್ ಪಾರ್ಟಿ ಕ್ಯಾಂಡಿಡೇಟ್ ರಿಚರ್ಡ್ ನಿಕ್ಸನ್ ಘೋಷಿಸಿದ್ರು, ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ರೆ ವಿಯೆಟ್ನಾಂನಿಂದ ನಮ್ಮ ಯೋಧರನ್ನು ಕರೆಸ್ಕೊಳ್ತೀನಿ, ಇನ್ನೆಂದು ಅಮೆರಿಕನ್ ಯೋಧರ ಬಲಿದಾನ ಆಗದ ಹಾಗೆ ನೋಡ್ಕೊಳ್ತೀನಿ ಅಂತ. ಜನ ಅದನ್ನು ಒಪ್ಕೊಂಡ್ರು, ವೋಟ್ ಕೊಟ್ಟರು, ನಿಕ್ಸನ್ ಅಧ್ಯಕ್ಷರಾದರು. ಹೀಗಾಗಿ ವಿಯೆಟ್ನಾಂ ಯುದ್ಧವನ್ನು ನಿಲ್ಲಿಸಲೇಬೇಕಾಯಿತು. ನಿಲ್ಲಿಸಬೇಕು ಅಂತ ಹೇಳಿದ್ರೆ ಏಕದಮ್ ಒಂದಿನ ಕರ್ಕೊಂಡು ಬಂದ್ಬಿಡೋದಾ? ಆಯಿತು, ಓಕೆ, ಕದನ ಸ್ತಂಭನ ಆಯಿತು, ನಾಳೆಯಿಂದ ನಿಲ್ಲಿಸ್ಬಿಡ್ತೀವಿ. ಅವಮಾನ ಆಗ್ತದೆ ಅಮೆರಿಕಾಗೆ ಅಲ್ವಾ? ಅಫ್ಘಾನಿಸ್ತಾನದಿಂದ ಮೊನ್ನೆ ಓಡ್ ಹೋದ್ರಲ್ಲ, ಆಗ ನೀವು ನೋಡಿದ್ರಿ ಎಷ್ಟು ನಗೆಪಾಟಲಿಗೆ ಈಡಾದರು ಅಮೆರಿಕನ್ಸು ಅಂತ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಮೆರಿಕನ್ಸ್ಗೆ ಹಾಗೆ ನಗೆಪಾಟಲಿಗೆ ಈಡಾಗೋದು ಭಾಳ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದರೆ 69ನೇ ಇಸ್ವಿನಲ್ಲಿ ಅಂಥ ಅಭ್ಯಾಸ ಇನ್ನೋರ್ಗೆ ಆಗಿರಲಿಲ್ಲ. ಹೀಗಾಗಿ ಪೀಸ್ ವಿತ್ ಆನರ್ ಅಂದರೆ ನಾವು ಶಾಂತಿಯನ್ನು ಸ್ಥಾಪಿಸಬೇಕು, ಅದರದ್ದು ಗೌರವಯುತವಾಗಿ, ನಾವಲ್ಲಿ ಸೋತು ಓಡೋಗಬಾರದು ಅಂತ ಹೇಳಿ ವಿಯೆಟ್ನಾಮಿಯರ ಜೊತೆ ಸರಿಸುಮಾರು 4 ವರ್ಷಗಳು ವಿಯೆಟ್ನಾಮಿಯರ ಜೊತೆ ಪ್ಯಾರಿಸ್ನಲ್ಲಿ ರಹಸ್ಯ ಮಾತುಗಳನ್ನ ನಡೆಸಿದ್ರು. ಆ ಮಾತುಕತೆಗಳಲ್ಲಿ ಅಮೆರಿಕದ ಪರವಾಗಿ ಅಮೆರಿಕನ್ ತಂಡದ, ಅಮೆರಿಕನ್ ರಾಜತಾಂತ್ರಿಕ ನಿಯೋಗದ ನಾಯಕ ಆಗಿದ್ದದ್ದು ಹೆನ್ರಿ ಕಿಸಿಂಜರ್. ಓಕೆ, ಅಂತಿಮವಾಗಿ ಏನಾಯಿತು? ಆಯಿತು, ವಿಯೆಟ್ನಾಮಿಯರು ಹೇಳಿದ್ರು, ನಿಮಗೆ ಪೀಸ್ ಬೇಕಾ, ಶಾಂತಿ ಬೇಕಾ, ರೋಡ್ ಟು ಹೆನಾಯ್ ಲೈಸ್ ಥ್ರೂ ಪೀಕಿಂಗ್. ಅಂದರೆ ನೀವು ಮೊದಲು ಚೈನಾಗೋಗಿ
ಚೀನಿಯರ ಜೊತೆ ಸಂಬಂಧ ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬನ್ನಿ, ಅವ್ರ ಜೊತೆ ನೀವು ಸರಿಯಾದ್ರೆ ನಾವು ಸರಿಯಾಗ್ಬಿಡ್ತೀವಿ, ಏನು ತೊಂದರೆ ಇಲ್ಲ ಅಂತ ವಿಯೆಟ್ನಾಂ ಯುದ್ಧವನ್ನು ನಿರ್ದೇಶಿಸ್ತಾ ಇದ್ದವರು ಚೀನಿಯರು ಅನ್ನೋದು ಗೊತ್ತಾಗೋಯ್ತಲ್ಲ. ಹೀಗಾಗಿ ಅಲ್ಲಿವರೆಗೆ ಅಮೆರಿಕ ಕಮ್ಯುನಿಸ್ಟರು ಕೆಟ್ಟ ಜನ ಅಂತ ಹೇಳಿ ದೂರ ಇಟ್ಟಿದ್ದ ಚೀನಿಯರನ್ನೇ ಓಲೈಸಬೇಕಾದಂಥ ಒತ್ತಡಕ್ಕೆ ಒಳಗಾಯಿತು. ಬೇರೆ ದಾರಿನೇ ಇರಲಿಲ್ಲ. ಯಾಕಂದ್ರೆ ವಿಯೆಟ್ನಾಮಿಂದ ಸೇನೆ ವಾಪಸ್ ತಗೋಬೇಕಾದ್ರೆ, ಅಂದ್ರೆ ವಿಯೆಟ್ನಾಮಿಯರು ಗೌರವಯುತವಾಗಿ ಅಮೆರಿಕನ್ಸ್ನ ಹೊರ ಕಳಿಸ್ಕೊಡ್ಬೇಕಾದ್ರೆ ಚೀನಿಯರು ಮತ್ತು ಅಮೆರಿಕನ್ಸು ಮೊದಲು ದೋಸ್ತಗಳಾಗಬೇಕಾಗಿತ್ತು. ಅದಕ್ಕೆ ಈ ಕಿಸಿಂಜರ್ ಮಾಡಿದ್ದೇನು, ಒಂದು ಡಿಪ್ಲೊಮ್ಯಾಟಿಕ್ ಕೂ ಆತ ಮಾಡಿದ್ದು. ಜುಲೈ ಮಧ್ಯಭಾಗದಲ್ಲಿ 71ನಲ್ಲಿ ಚೀನಾಗೆ ರಹಸ್ಯವಾಗಿ ಭೇಟಿ ಕೊಟ್ಟರು, ಚೀನಾ ಜೊತೆ ಸಂಬಂಧ ಸ್ಥಾಪಿಸಿದ್ರು. ಮುಂದಿನ ಫೆಬ್ರವರಿಯಲ್ಲಿ ಅಧ್ಯಕ್ಷರು ಸಹ ಚೀನಾಗೆ ಹೋದರು. ಚೈನಾ ಅಮೆರಿಕ ಬಾಯಿ ಆಗೋದು. ಆಗ ಚೀನಿಯರು ಹೇಳಿದ್ರು ವಿಯೆಟ್ನಾಮಿಗೆ, ಇನ್ನು ಯುದ್ಧ ಮಾಡೋದೇನು ಬೇಡ, ನಿಲ್ಲಿಸಿ ಅಂತ. ಶಾಂತಿ ಸ್ಥಾಪನೆ ಆಯಿತು. ಶಾಂತಿಯ ಒಪ್ಪಂದ ಸಹ ಜನವರಿ 27, 73ನೇ ಇಸ್ವಿನಲ್ಲಿ ಸಹಿ ಆಯಿತು. ಆದರೆ ಓಕೆ ಆಯಿತು, ಶಾಂತಿ ಒಪ್ಪಂದ ಸಹಿ ಆಯಿತು ಪ್ಯಾರಿಸ್ನಲ್ಲಿ. ಇದರಲ್ಲಿ ಕಿಸಿಂಜರ್ ಅದೆಷ್ಟು ಪ್ರಾಮಾಣಿಕರಾಗಿದ್ದರು, ಈ ಪ್ರಶ್ನೆ ಭಾಳ ದೊಡ್ಡದಾಗಿ ಕಾಣಿಸ್ಕೊಳ್ತದೆ. ಯಾಕಂದರೆ ಶಾಂತಿ ಮಾತುಕತೆ ಆಡ್ತಾನೆ ವಿಯೆಟ್ನಾಂ ಮೇಲೆ ಭೀಕರವಾದಂಥ ದಾಳಿಗಳನ್ನು ಈ ನಿಕ್ಸನ್ ಕಿಸಿಂಜರ್ ಜೋಡಿ ನಡೆಸ್ತು ವಿಯೆಟ್ನಾಂ ಮೇಲೆ. ಎಲ್ಲ ತಯಾರಾಗಿ ಇನ್ನೇನು ಸಿಗ್ನೇಚರ್ ಹಾಕಬೇಕು ಒಪ್ಪಂದಕ್ಕೆ. ಅದಕ್ಕೆ 1 ತಿಂಗಳು ಮೊದಲು ವಿಯೆಟ್ನಾಂ ಮೇಲೆ ಯಾವ ರೀತಿಯ ಬಾಂಬ್ ದಾಳಿ ನಡೆಸಿದ್ರು ಅಮೆರಿಕನ್ಸ್ ಅಂತಂದರೆ, ಅದು ಕ್ರಿಸ್ಮಸ್ ಬಾಂಬ್ ದಾಳಿ ಅಂತ ಇತಿಹಾಸದಲ್ಲಿ ಒಂದು ಕರಾಳ ಘಟನೆಯಾಗಿ ದಾಖಲಾಗಿಬಿಟ್ಟಿದೆ. ಅದು ಯಾವುದೂ ಅಗತ್ಯ ಇರಲಿಲ್ಲ. ಆದರೆ ಯಾಕಾಗಿ ಅಂತ ಒಂದು ಕುಕೃತ್ಯವನ್ನು ಕಿಸಿಂಜರ್ ಮತ್ತು ನಿಕ್ಸನ್ ನಡೆಸಿದ್ರು ಅಂದರೆ, ಒಪ್ಪಂದ ಮಾಡಿಕೊಂಡು ಶಾಂತಿ ಸ್ಥಾಪಿಸೋದಕ್ಕೂ ಮೊದಲು ನಮ್ಮನ್ನು ಎದುರಿಸಿ ನಿಂತ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಾನಿ ಮಾಡಿಬಿಡ್ತೀವಿ ಅನ್ನೋ ಹತಾಶೆಯಲ್ಲಿ ಅವರು ವಿಯೆಟ್ನಾಂ ಮೇಲೆ ಅಟ್ಯಾಕ್ ಮಾಡಿದ್ರು. ತಪ್ಪಾಗಿತ್ತು ಇದು. ಆಯಿತು, ಅಂದರೆ ಇಷ್ಟೆಲ್ಲ ಇದನ್ನು ರಕ್ತಪಾತ ಎಸಗದಂಥ ವ್ಯಕ್ತಿ ಕಿಸಿಂಜರ್. ಮುಖ್ಯವಾಗಿ ಕಿಸಿಂಜರ್ ಪಾತ್ರ ಇಲ್ಲಿದ್ದದ್ದು. ಅವ್ರಿಗೆ ಆ ವರ್ಷದ ನೊಬೆಲ್ ಪಾರಿತೋಷಕ, ನೊಬೆಲ್ ಶಾಂತಿ ಪುರಸ್ಕಾರ ಘೋಷಣೆ ಆಯಿತು ಸೆಪ್ಟೆಂಬರ್ ತಿಂಗಳಲ್ಲಿ. ವಿಚಿತ್ರ ಅಲ್ಲ, ದುರಂತ ಅಂತಂದರೆ, ಅಮೆರಿಕ ತನ್ನ ಸೇನೆನ ವಾಪಸ್ ತಗೊಂಡ್ರು ವಿಯೆಟ್ನಾಮಿಂದ. ನಾರ್ತ್ ವಿಯೆಟ್ನಾಂ ಮತ್ತು ಸೌತ್ ವಿಯೆಟ್ನಾಂ ಯುದ್ಧ ಮುಂದುವರಿಸಿದ್ವು. ಸೌತ್ ವಿಯೆಟ್ನಾಂ ಪರವಾಗಿ ಯುದ್ಧ ಮಾಡ್ತಾ ಇದ್ದಂಥ ಅಮೆರಿಕ ಹೊರಗೋಯ್ತು. ಆದರೆ ಸೌತ್ ವಿಯೆಟ್ನಾಂ ಯುದ್ಧ ಮುಂದುವರಿಸ್ತು. ಅಮೆರಿಕ ಅದಕ್ಕೆ ವೆಪನ್ ಸಪ್ಲೈ ಮಾಡ್ತಾ ಇತ್ತು. ಅಂದರೆ ವಿಯೆಟ್ನಾಮಲ್ಲಿ ಶಾಂತಿಯಲ್ಲಿ ಬಂತು. ಹೀಗಾಗಿ ಈ ಕಿಸಿಂಜರ್ ಅಂತಿಮವಾಗಿ ಕಿಸಿದದ್ದೇನು ಅನ್ನೋ ಪ್ರಶ್ನೆ ತುಂಬ ಜನ ಎತ್ತಿದ್ರು ಈ ಪ್ರಶ್ನೆನ. ಅಂದರೆ ಈ ಶಾಂತಿ ಪುರಸ್ಕಾರ ಪಡ್ಕೊಂಡಂಥ ಮನುಷ್ಯ ಯಾವ ರೀತಿಯ ಶಾಂತಿದೂತ? ಕೊನೆಗೆ ಇದು ಕಿಸಿಂಜರ್ ಆತ್ಮಸಾಕ್ಷಿಗೆ ಚುಚಿತು ಅಂತ ಕಾಣ್ತದೆ. ನೊಬೆಲ್ ಪುರಸ್ಕಾರವನ್ನು ಹಿಂತಿರುಗಿಸಿದ್ರು. ಪರವಾಗಿಲ್ಲ, ಅಷ್ಟಾದರೂ ಮನಸ್ಸಾಕ್ಷಿ ಉಳಿದಿತ್ತು. ಅಷ್ಟಾಗಿಯೂ ನಾವು ಕಿಸಿಂಜರ್ಗೆ ಈ ಅರಬ್ ಇಸ್ರೇಲಿ ಯುದ್ಧವನ್ನು ನಿಲುಗಡೆ ಮಾಡೋದ್ರ ಬಗ್ಗೆ ನಾವು ಸ್ವಲ್ಪ ಅವರನ್ನು ಗಿವ್ ಹಿಮ್ ಹಿಸ್ ಕ್ರೆಡಿಟ್ಸ್. ಅಂದರೆ 1974ರ ಯೋಮ್ ಕಿಪ್ಪೂರ್ ಯುದ್ಧದಲ್ಲಿ ಅದು ಅರಬ್ ಮತ್ತು ಇಸ್ರೇಲಿ ಕ್ಯಾಪಿಟಲ್ಗಳ ನಡುವೆ ಒಂದು ದಿನದಲ್ಲಿ ಸುಮಾರು 3 ಕ್ಯಾಪಿಟಲ್ಗಳು, ಕೈರೋ, ತೆಲ್ ಅವೀವ್, ಅಮ್ಮಾನ್, ದಮಾಸ್ಕಸ್, ಹೀಗೆ ಒಂದು ದಿನದಲ್ಲಿ 3 ರಾಜಧಾನಿಗಳಿಗೆ ಹಾರಾಡಿ ಮಾತುಕತೆ ನಡೆಸಿ ಅವರು ಶಾಂತಿಯನ್ನು ಸ್ಥಾಪಿಸಿದ್ರು. ಅವರ ಒಂದು ಹಾರಾಟ ಇದೆಯಲ್ಲ, ಇಲ್ಲಿಂದ ಅಲ್ಲಿಗೆ ಕುಪ್ಪಳಿಸೋದು, ಒಂದು ಕ್ಯಾಪಿಟಲ್ನ ಮತ್ತೊಂದು ಕ್ಯಾಪಿಟಲ್ಗೆ ಶಾಂತಿ ಸ್ಥಾಪಿಸಿದ್ದು, ಅದಕ್ಕಾಗಿ ಅವರು ಮಾಡಿದ ಆ ಒಂದು ರಾಜತಾಂತ್ರಿಕ ನಡೆಯನ್ನು ಶಟಲ್ ಡಿಪ್ಲೊಮೆಸಿ ಅಂತ ಈಗ ಕರೀತಾರೆ. ಅದು ಕಿಸಿಂಜರ್ ಮಾಡಿದಂಥ ಒಂದು ಒಳ್ಳೆಯ ಕೆಲಸ. ಆದರೆ ನಾವು ಭಾರತೀಯರು ಅವರ ಬಗ್ಗೆ ಬಹಳ ಬೇಸರ ಪಟ್ಟುಕೊಳ್ಳುವಂಥ ಒಂದು ವರ್ತನೆಯನ್ನು ಅವರು ತೋರಿಸಿದ್ದಾರೆ. 1971ರ ಬಾಂಗ್ಲಾದೇಶ್ ಯುದ್ಧ ಇದೆಯಲ್ಲ, ಆ ಸಮಯದಲ್ಲಿ ಇದೇ ಕಿಸಿಂಜರ್ ಮತ್ತು ನಿಕ್ಸನ್ ನಮ್ಮ ಮೇಲೆ ದಾಳಿ ಎಸಗುವಂಥ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ರು. ಯಾಕಂದರೆ ನಾವು ಪಾಕಿಸ್ತಾನವನ್ನು ತುಂಡರಿಸಿ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ್ ಮಾಡೋದಕ್ಕೆ ನಾವು ಯೋಜನೆ ಮಾಡಿದ್ವಿ. ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತನ್ನ ಮಿತ್ರ ಪಾಕಿಸ್ತಾನ 2 ಭಾಗ ಆಗೋದು ಮತ್ತು ಅಮೆರಿಕವನ್ನು ಇದುವರೆಗೂ ವಿರೋಧಿಸ್ತಾ ಬಂದಿದ್ದಂಥ ಭಾರತ ದಕ್ಷಿಣ ಏಷ್ಯಾದಲ್ಲಿ ಒಂದು ಮೇಜರ್ ಪವರ್ ಆಗಿ ಉಗಮಿಸೋದು, ಆ ಮೂಲಕ ಭಾರತದ ಮಿತ್ರ ಸೋವಿಯತ್ ಯೂನಿಯನ್ಗೆ ಜಾಗತಿಕವಾಗಿ ರಾಜತಾಂತ್ರಿಕ ಗೆಲುವು ಸಿಗೋದು ಕಿಸಿಂಜರ್ ಮತ್ತು ನಿಕ್ಸನ್ಗೆ ಬೇಡವಾಗಿತ್ತು. ಈ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನ ಯುದ್ಧ ಡಿಸೆಂಬರ್ 3ನೇ ತಾರೀಕು ಶುರುವಾದ ಮರುದಿನವೇ ನಿಕ್ಸನ್, ಕಿಸಿಂಜರ್ ಇವರಿಬ್ಬರೂ ಸೇರಿ ಅಮೆರಿಕದ ಅತಿ ದೊಡ್ಡ ನೌಕಾ ಸೇನೆ 7th ಫ್ಲೀಟ್ ಅದನ್ನು ಬೇ ಆಫ್ ಬೆಂಗಾಲ್ಗೆ ಕಳಿಸೋಕೆ ಪ್ಲ್ಯಾನ್ ಮಾಡಿದ್ರು. ಇನ್ಫ್ಯಾಕ್ಟ್ ಆ 7th ಫ್ಲೀಟ್ ಇದೆಯಲ್ಲ, 56 ಯುದ್ಧ ನೌಕೆಗಳು ಅದರಲ್ಲಿದ್ದದ್ದು. ಇಟ್ ಇಸ್ ಲೆಡ್ ಬೈ
ನ್ಯೂಕ್ಲಿಯರ್ ಪವರ್ಡ್ ಎಂಟರ್ಪ್ರೈಸಸ್, USS ಎಂಟರ್ಪ್ರೈಸಸ್. ಅವ್ರು ಕಾರಣ ಕೊಟ್ಟದ್ದೇನು? ಪೂರ್ವ ಪಾಕಿಸ್ತಾನದಲ್ಲಿ ಅಮೆರಿಕನ್ಸು ಬಂದಿಯಾಗಿ ಉಳ್ಕೊಂಡಿದ್ದಾರೆ ಕೆಲವರು. ಅವರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ಅವ್ರನ್ನ ರಕ್ಷಿಸೋದಕ್ಕೆ ನಾವು ಇದನ್ನು ಕಳಿಸ್ತಾ ಇದ್ದೀವಿ ಅಂತ. ನಿಜ ಏನು ಗೊತ್ತಾ? ಪೂರ್ವ ಪಾಕಿಸ್ತಾನದಲ್ಲಿ ಇದ್ದ ಅಮೆರಿಕನ್ಗಳ ಸಂಖ್ಯೆ ಕೇವಲ 13 ಅಮೆರಿಕನ್ರನ್ನ ರಕ್ಷಿಸೋದಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಂಥ 56 ಯುದ್ಧ ನೌಕೆಗಳು. ಅಮೆರಿಕನ್ರ ಜೀವ ಎಷ್ಟೊಂದು ಅಮೂಲ್ಯ ಅಲ್ವಾ? ಆದರೆ ಅಮೆರಿಕ ಅಂದರೆ ಈ ನಿಕ್ಸನ್ ಕಿಸಿಂಜರ್ ಜೋಡಿ ಅದನ್ನು ಅಂದರೆ 7th ಫ್ಲೀಟನ್ನು ಕಳಿಸ್ತಾ ಇರೋದು ಸ್ಟ್ರ್ಯಾಂಡೆಡ್ ಅಮೆರಿಕನ್ಸನ್ನು ರಕ್ಷಿಸೋದಕ್ಕೆ ಅಲ್ಲ, ಭಾರತವನ್ನು ಬೆದರಿಸೋದಕ್ಕೆ ಅಂತ ವಾಷಿಂಗ್ಟನ್ ಪೋಸ್ಟ್ನ ಜರ್ನಲಿಸ್ಟ್ ಜಾಕ್ ಆಂಡರ್ಸನ್ ಇನ್ವೆಸ್ಟಿಗೇಟಿವ್ ಒಂದು ಜರ್ನಲಿಸಮ್ನ ಒಂದು ದೊಡ್ಡ ಉದಾಹರಣೆಯಾಗಿ ಸರಣಿ ಲೇಖನಗಳನ್ನು ಪ್ರಕಟಿಸಿಬಿಟ್ರು. ಇಡೀ ಜಗತ್ತಿಗೆ ಕಿಸೆಂಜರ್ ಮತ್ತು ನಿಕ್ಸನ್ ಮಾಡ್ತಾ ಇದ್ದದ್ದು ಏನು ಅಂತ ಗೊತ್ತಾಯಿತು. ಇನ್ಫ್ಯಾಕ್ಟ್ ಆಗ ನಮ್ಮ ನೆರವಿಗೆ ಬಂದದ್ದು ಸೋವಿಯತ್ ಯೂನಿಯನ್. ಈ ಒಂದು 7th ಫ್ಲೀಟ್ ಬೇ ಆಫ್ ಬೆಂಗಾಲ್ಗೆ ಬರ್ತಾ ಇದ್ದ ಹಾಗೆ ವ್ಲಾಡಿವೋಸ್ಟಾಕಿಂದ ಸೋವಿಯತ್ ಪ್ಯಾಸಿಫಿಕ್ ಫ್ಲೀಟ್ ಅದನ್ನು ಹಿಂಬಾಲಿಸ್ಕೊಂಡು ಬಂತು. ಅಂದರೆ ಇಂಡಿಯಾ ಮೇಲೆ ಅಮೆರಿಕನ್ ನೇವಿ ಅಟ್ಯಾಕ್ ಮಾಡಿದ್ರೆ ಅಮೆರಿಕನ್ ನೇವಿ ಮೇಲೆ ಸೋವಿಯತ್ ನೇವಿ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗೋಯಿತು. ಪ್ರಪಂಚ 3ನೇ ಮಹಾಯುದ್ಧದ ಹೊಸ್ತಿಲ್ ನಿಂತುಕೊಡ್ತು. ಕೊನೆಗೇನಾಯಿತು? ಅಮೆರಿಕನ್ ಫ್ಲೀಟ್ ನಮ್ಮ ತೀರಗಳಿಗೆ 200 ನಾಟಿಕಲ್ ಮೈಲ್ಗಳು ದೂರ ಇದ್ದಾಗಲೇ ಇಂಡಿಯಾ ಯುದ್ಧವನ್ನು ಗೆದ್ದು ಕದನ ವಿರಾಮ ಘೋಷಿಸಿಬಿಡ್ತು. ಅಮೆರಿಕನ್ಸು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗಬೇಕಾಯಿತು. ಆ ಯುದ್ಧದಲ್ಲಿ ನಿಕ್ಸನ್ ಕಿಸಿಂಜರ್ ಜೋಡಿಯ ಎಲ್ಲ ಒಂದು ದುಷ್ಟ ಯೋಜನೆಗಳನ್ನು ಮೀರಿ ಇಂದಿರಾ ಗಾಂಧಿ ಭಾರತಕ್ಕೆ ಯಶಸ್ಸನ್ನು ತಂದರು. ಪಾಕಿಸ್ತಾನವನ್ನು ತುಂಡರಿಸಿದ್ರು, ಪೂರ್ವದಲ್ಲಿ ಬಾಂಗ್ಲಾದೇಶವನ್ನು ನಿರ್ಮಿಸಿದ್ರು. ಅದಕ್ಕಾಗಿ ನಿಕ್ಸನ್ ಮತ್ತು ಕಿಸಿಂಜರ್ ನಮ್ಮನ್ನು ಎಂದೂ ಕ್ಷಮಿಸಲಿಲ್ಲ. ಅವಕಾಶ ಸಿಕ್ಕಿದಾಗಲೆಲ್ಲ ನಮ್ಮ ವಿರುದ್ಧ ಕೆಟ್ಟ ಮಾತುಗಳನ್ನ ಆಡ್ತಾನೆ ಹೋದರು. ಇದಕ್ಕೆ ವಿರುದ್ಧವಾಗಿ ಇದೇ ಕಿಸಿಂಜರ್ ಚೈನಾ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದಾರೆ. ಯಾಕಾಗಿ ಅಂತ ಅರ್ಥ ಆಗೋದಿಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಮೂಲೆಗೆ ಒತ್ತರಿಸಿಟ್ಟಿದ್ದಂಥ, ಈವನ್ ಸೋವಿಯತ್ ಯೂನಿಯನ್ ಸಹ ದೂರ ಇಟ್ಟಿದ್ದಂಥ ಚೈನಾವನ್ನು ಜಗತ್ತಿನ ರಾಜಕಾರಣಕ್ಕೆ ಕರೆತಂದಿದ್ದೇ ಈ ಕಿಸಿಂಜರ್. ಯಾಕಾಗಿ? ವಿಯೆಟ್ನಾಂನಲ್ಲಿ ತಮ್ಮ ಸೇನೆಯನ್ನು ಅಥವಾ ವಿಯೆಟ್ನಾಂನಿಂದ ಅಮೆರಿಕನ್ ಸೇನೆಯನ್ನು ವಾಪಸ್ ತರಬೇಕಾದ್ರೆ ಚೀನಿಯರ ಜೊತೆ ಸ್ನೇಹ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ. ಹಾಗೆ ಸ್ನೇಹ ಮಾಡಿಕೊಂಡು ಯಾರೂ ಲೆಕ್ಕಕ್ಕೆ ತಗೊಳ್ಳದೇ ಇದ್ದಂಥ ಚೀನಾವನ್ನು, ಕಮ್ಯುನಿಸ್ಟ್ ಚೀನಾವನ್ನು ತಗೊಂಡು ಬಂದು ಗ್ಲೋಬಲ್ ಸ್ಟೇಜ್ನಲ್ಲಿ ಇರಿಸಿದ್ರು. ಆನಂತರ ಚೀನಾ ಏನಾಗಿದೆ ನೀವೇ ನೋಡ್ತಾ ಇದ್ದೀರಿ ಅಲ್ವಾ? ಜಗತ್ ಕಂಟಕವಾಗಿ ಬೆಳೆದು ಬಿಟ್ಟಿದೆ ಈಗ ಅಲ್ವಾ? ಇದಕ್ಕೆಲ್ಲ ಮೂಲ ಕಾರಣ ಕಿಸಿಂಜರ್ ಅಂತಲೇ ಧಾರಾಳವಾಗಿ ಹೇಳ್ಬೋದು. ಆ ಕಿಸಿಂಜರ್ 77 ಜನವರಿಯಲ್ಲಿ ಅಧಿಕಾರ ತ್ಯಜಿಸಿದ ಮೇಲೂ ಅನಂತರವೂ ಸಹ ಅಮೆರಿಕನ್ ರಾಜಕೀಯ ವಲಯದಲ್ಲಿ ಭಾಳ ದೊಡ್ಡ ವ್ಯಕ್ತಿಯಾಗಿ ಉಳ್ಕೊಂಡ್ರು. ಅನಂತರ ಬಂದಂಥ ಬಹುತೇಕ ಎಲ್ಲ ಅಧ್ಯಕ್ಷರೂ ಸಹ ಕಿಸಿಂಜರ್ ಅಭಿಪ್ರಾಯಗಳನ್ನೇ ಕೇಳಿಕೊಂಡು, ಮುಖ್ಯವಾಗಿ ಚೈನಾ ಬಗ್ಗೆ ಅದನ್ನೇ ಅನುಸರಿಸ್ತಾ ಹೋದರು. ಅದು ಇನ್ನೂ ದೊಡ್ಡ ದೊಡ್ಡ ದುರಂತಗಳಿಗೆ ಕಾರಣ ಆಯಿತು. ಒಟ್ಟಾರೆಯಾಗಿ ಸುಮಾರು ಅಂದರೆ 69ರಿಂದ ಸರಿ ಸುಮಾರು ಇಲ್ಲಿಯವರೆಗೆ ಅಂದರೆ 77ರವರೆಗೆ ಆ್ಯಕ್ಟಿವ್ ಆಗಿ, 77ರ ನಂತರ ಪರೋಕ್ಷವಾಗಿ ಅಮೆರಿಕನ್ ವಿದೇಶಾಂಗ ನೀತಿಯನ್ನು, ಆ ಮೂಲಕ ಅಂತಾರಾಷ್ಟ್ರೀಯ ಗ್ಲೋಬಲ್ ಪಾಲಿಟಿಕ್ಸನ್ನು ಕಿಸಿಂಜರ್ ನಿರ್ದೇಶಿಸ್ತಾ ಬಂದಿದ್ದಾರೆ. ಈಗಲೂ ಸಹ ಅವರು ಕೇಳಿದವ್ರಿಗೆ ತಮ್ಮ ಅಡ್ವೈಸನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇನ್ನೂ ಸಹ ಅವ್ರಿಗೆ ನಂಬಿಕೆ ಇದೆ, ತಮ್ಮ ಮಾತಿಗೆ ಬೆಲೆ ಇದೆ ಅಂತ. ಮೊನ್ನೆ ABC ಟೆಲಿವಿಷನ್ ಒಂದು ಇಂಟರ್ವ್ಯೂನಲ್ಲಿ ಅವರನ್ನು ಪ್ರಶ್ನೆ ಮಾಡ್ತು, ಈಗ ನೀವು 50 ವರ್ಷಗಳ ಹಿಂದೆ ಚೀನಿಯರ ಜೊತೆ ಮಾತುಕತೆ ಶುರು ಮಾಡಿದ್ದು ನೀವು, ಈಗಲೂ ಸಹ ನೀವೇನಾದರೂ ಫೋನ್ ಮಾಡಿದ್ರೆ ಶಿ ಜಿನ್ಪಿಂಗ್ ಆನ್ಸರ್ ಮಾಡ್ತಾರಾ ಅಂತ. ಕಿಸಿಂಜರ್ ಹೇಳಿದ್ರು, ಎಸ್ ಹಿ ವಿಲ್ ಅಂತ. ಅಷ್ಟು ನಂಬಿಕೆ ಇದೆ. ಅಂದರೆ ಚೈನೀಸ್ ತನ್ನನ್ನು ಅಷ್ಟೊಂದು ಗೌರವಿಸ್ತಾರೆ, ತನಗೆ ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ಕಿಸಿಂಜರ್ಗೆ ಈಗಲೂ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಅವರು 71ರಲ್ಲಿ ಮೊದಲು ಹೋದದ್ದು, ಆನಂತರ ಮತ್ತೆ ಹೋದದ್ದು. ಆಗ ಯಾವ ಬಗೆಯ ಅತಿಥಿ ಸತ್ಕಾರ ಅವರಿಗೆ ಸಿಕ್ಕಿರ್ಬೋದು ನಮಗೆ ಪೂರ್ಣವಾಗಿ ಗೊತ್ತಿಲ್ಲ. ಆದರೆ ಚೀನಿಯರು ಅತಿಥಿ ಸತ್ಕಾರದಲ್ಲಿ ಬಹಳ ಮುಂದೆ ಇರ್ತಾರೆ. ಅವರ ಅತಿಥಿ ಸತ್ಕಾರ ತಂತ್ರಗಳೇ ಬಹಳ ಆಸಕ್ತಿಕರವಾದದ್ದು ಅನ್ನೋದು
ಒಂದು ಜಗತ್ ಜಾಹೀರಾಗಿರುವಂಥ ಸುದ್ದಿ. ಬಹುಶಃ ಅದಕ್ಕೆ ಕಿಸಿಂಜರ್ ಸಹ ಬಲಿಯಾಗಿದ್ದಾರೆ. ಅದರ ಪರಿಣಾಮವನ್ನು ಜಗತ್ತೇ ಈಗ ಅನುಭವಿಸ್ತಾ ಇದೆ. ಇಷ್ಟು ಸಾಕು, ಸಮಯ ಇದ್ದರೆ ಮತ್ತು ಮಾತಾಡಬಹುದಾಗಿತ್ತು. ಯಾಕಂದರೆ 100 ವರ್ಷ ಪೂರೈಸಿದಂಥ, ಅರ್ಧ ಶತಮಾನಕ್ಕಿಂತ ಹೆಚ್ಚು ಕಾಲ ಜಾಗತಿಕ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿಯ ಬಗ್ಗೆ ಹೇಳೋದಕ್ಕೆ 15 ಅಥವಾ 16 ನಿಮಿಷಗಳು ಸಾಕಾಗೋದಿಲ್ಲ. ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೀನಿ. ನನ್ನ ಹಿರಿಯ ಅಕಾಡೆಮಿಕ್ ಫ್ರೆಂಡ್ ಒಬ್ಬರು, ನನಗಿಂತ 2 ದಶಕಗಳಿಗೆ ದೊಡ್ಡವರು, ಅವರು ತಮ್ಮ ವಿದ್ಯಾರ್ಥಿ ದಿನಗಳಲ್ಲಿ 70ರ ದಶಕದಲ್ಲಿ, ಅಂದರೆ ಕಿಸಿಂಜರ್ ಇನ್ನೂ ಸದ್ದು ಮಾಡ್ತಾ ಇದ್ದ ದಿನಗಳಲ್ಲಿ ಅಮೆರಿಕಾಗೆ ಹೋಗಿದ್ದರು. ಆಗ ಕಿಸಿಂಜರ್ ಅವರನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಹೇಗೇಗೋ ಪ್ರಯತ್ನಪಟ್ಟು ಒಂದು ಅರ್ಧ ಗಂಟೆ ಸಮಯವನ್ನು ಹೇಗೋ ದಕ್ಕಿಸ್ಕೊಂಡ್ರು. ಅದು ಟೇಪ್ ರೆಕಾರ್ಡರ್ ಮತ್ತು ಕ್ಯಾಸೆಟ್ಗಳ ಕಾಲ. ಹೊಸದಾಗಿ ಇಂಟರ್ವ್ಯೂಗಾಗಿ ಕಿಸಿಂಜರ್ ಅಂಥ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡಿ ಅವ್ರು ಹೇಳೋ ವಿಷಯಗಳನ್ನ ತನ್ನ PhD ಥೀಸಿಸ್ನಲ್ಲಿ ಸೇರಿಸ್ತೀನಿ ಅಂದರೆ ಭಾಳ ದೊಡ್ಡ ವಿಷಯ ಅಲ್ವಾ. ಸೊ ಅದಕ್ಕೊಂದು ರೆಕಾರ್ಡ್ ಇರಬೇಕಲ್ವಾ, ಇಲ್ಲಾಂದರೆ ಸುಮ್ಮನೆ ಬರೆದು ಬಿಡೋಕ್ಕಾಗಲ್ಲ ಕಿಸಿಂಜರ್ ಹಾಗಂದರು ಹೀಗಂದರು ಅಂತ. ಸೊ ಒಂದು ಹೊಸ ಟೇಪ್ ರೆಕಾರ್ಡರ್ ಖರೀದಿ ಮಾಡಿದ್ರು, ಕ್ಯಾಸೆಟ್ಗಳನ್ನ ಖರೀದಿ ಮಾಡಿದ್ರು, ಹೋದ್ರು, ಕಿಸಿಂಜರ್ ಮುಂದೆ ಕೂತ್ಕೊಂಡ್ರು, ಟೇಪ್ ರೆಕಾರ್ಡರ್ ಇಟ್ಟರು, ಕ್ಯಾಸೆಟ್ ಒಳಗೆ ಹಾಕಿದ್ರು, ಇಂಟರ್ವ್ಯೂ ಶುರುವಾಯಿತು. ಅರ್ಧ ಗಂಟೆ ಇಂಟರ್ವ್ಯೂ ನಡೀತು, ಮುಗೀತು. ಆಮೇಲೆ ನೋಡ್ತಾರೆ, ಟೇಪ್ ರೆಕಾರ್ಡರ್ನ ಆನೆ ಮಾಡಿರಲಿಲ್ಲ. ಇನ್ನು ಕಿಸಿಂಜರ್ ಒಂದು ಸಲ ಇಂಟರ್ವ್ಯೂ ಕೊಡೋದೇ ಭಾಳ ಕಷ್ಟದಲ್ಲಿ, ಇನ್ನು ಮತ್ತೊಂದು ಸಲ ಕೊಡೋದು ಸಾಧ್ಯವೇ ಇಲ್ಲ. ಹೀಗೆ ಆ ಅರ್ಧ ಗಂಟೆಯಲ್ಲಿ ಅವ್ರು ಏನು ಹೇಳಿದ್ದು ಅನ್ನೋದು ನನ್ನ ಹಿರಿಯ ಅಧ್ಯಾಪಕ ಮಿತ್ರರ ಅಥವಾ ಆ ಹಿರಿಯ ಅಕಾಡೆಮಿಕ್ ಮಿತ್ರರ ತಲೆಯಲ್ಲೇ ಉಳ್ಕೊಳ್ತೀವಿ ವಿನಃ ಅವರ ಥೀಸಿಸ್ಗೆ ಬರಲಿಲ್ಲ. ಸೊ ನೋಡಿ, ಕೆಲವು ಸಮಯದಲ್ಲಿ ನಾವು ತೀರ ಉತ್ಸಾಹ ಆಗಿಬಿಟ್ಟಾಗ ಇಂಥ ದೊಡ್ಡ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಅಂದ್ಕೊಂಡು ಅದನ್ನು ಮಾಡ್ತಾ ಟೇಪ್ ರೆಕಾರ್ಡನ್ನು ಆನ್ ಮಾಡದೇ ಇದ್ದದ್ದನ್ನು ಮರೆತು ಬಿಟ್ಟರೆ ಕೊನೆಗೆ ಎಂಥ ಅನಾಹುತ ಆಗಿಬಿಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ಅದನ್ನು ಆವಾಗವಾಗ ಹೇಳಿಕೊಂಡು ನಗ್ತಾ ಇರ್ತಿದ್ರು. ಓಕೆ, ಇಲ್ಲಿ ಆದರೆ ಆ ಸಮಯದಲ್ಲಿ ಭಾಳ ಬೇಜಾರಾಗಿತ್ತು. ಕೊನೆಗೆ ಅದನ್ನು ಅದ್ರ ಬಗ್ಗೆ ನಗೋದನ್ನು ರೂಢಿಸ್ಕೊಂಡ್ರು. ಇರಲಿ, ಕಿಸಿಂಜರಿಗೆ 100 ವರ್ಷ ಪೂರೈಸಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದ್ರೆ ಹೋಗಿ ಈಗ ಸಿಗ್ತಾರೆ, ಆಯಿತಾ. ಆದರೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಯಾವ್ಯಾವ ಬಟನ್ ಒತ್ತಬೇಕು ಅನ್ನೋದನ್ನು ಸಮಯಕ್ಕೆ ಸರಿಯಾಗಿ ಒತ್ತಬೇಕಾದ ರೀತಿಯಲ್ಲೇ ಒತ್ತಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬಾಯ್.